ಇನ್ನು ಹೊಸ ವರ್ಷಕ್ಕೆ ವಿಜಯಪುರದಲ್ಲಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಹೊಸ ವರ್ಷ ಸಂಭ್ರಮದಲ್ಲಿರುವಂತಹ ಯುವಕರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಮಧ್ಯಾಹ್ನವೇ ರಸ್ತೆಗಿಳಿದಿದ್ದಾರೆ ಗುಮ್ಮಟನಗರಿ ಪೊಲೀಸರು. ಯುವಕರನ್ನ ನಿಲ್ಲಿಸಿ ತಪಾಸಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಇನ್ನು ಈ ಸಂದರ್ಭದಲ್ಲಿ ಪೊಲೀಸರನ್ನ ನೋಡಿ ಒಂದಷ್ಟು ಯುವಕರು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡಿದ್ದಾರೆ. ಮದ್ಯ ತಪಾಸಣೆಯ ಜೊತೆಗೆ ನಾಕಾಬಂದಿ ಹಾಕಿ ಪೊಲೀಸರು ನಿಂತಿದ್ದಾರೆ, ತಪಾಸಣೆ ಮಾಡ್ತಾ ಇದ್ದಾರೆ. ಡ್ರಂಕ್ ಅಂಡ್ ಡ್ರೈವ್ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಲ್ಲಿ ನಿಲ್ಲಿಸಿ ತಪಾಸಣೆಗಳನ್ನ ನಡೆಸಲಾಗ್ತಾ ಇದೆ. ಪೊಲೀಸರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಒಂದಷ್ಟು ಜನ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೇಳಿ ಓಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮಧ್ಯಾಹ್ನವೇ ರಸ್ತೆಗಳಿದ್ದು ಪೊಲೀಸರು ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡ್ತಾ ಇದ್ದಾರೆ. ಮದ್ಯ ಕುಡಿದು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಲ್ಲಿ ನಿಲ್ಲಿಸಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪೊಲೀಸರನ್ನ ಕಂಡಂತ ಒಂದಷ್ಟು ಯುವಕರು ಅಲ್ಲಿಂದ ತಪ್ಪಿಸಿಕೊಂಡು ಓಡ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಹೊಸ ವರ್ಷ ಅಂತೇಳಿ ನೀವೇನಾದರೂ ಮದ್ಯ ಸೇವಿಸಿ ರಸ್ತೆಗಿಳಿತಿದ್ರೆ ಹುಷಾರು. ಇಲ್ಲಿ ಏನಂತಂದರೆ ವಿಜಯಪುರ ಪೊಲೀಸರು ಈಗಾಗಲೇ ಫೀಲ್ಡ್ಗೆ ಇಳಿದಿದ್ದಾರೆ. ಮಧ್ಯರಾತ್ರಿ ನಡೀಬೇಕಂತ ರಾತ್ರಿ ನಡೀಬೇಕಾದ ಕಾರ್ಯಾಚರಣೆಗಳನ್ನ ಮಧ್ಯಾಹ್ನದಿಂದಲೇ ಶುರು ಮಾಡ್ಕೊಂಡಿದ್ದಾರೆ. ನನ್ನ ಹಿಂದೆ ನೋಡ್ಬೋದು ವಿಜಯಪುರ ನಗರ DYSP ಇದ್ದಾರೆ, ಗಾಂಧಿ ಚೌಕ CPI ಇದ್ದಾರೆ. ಇಲ್ಲಿ ಏನಂದ್ರೆ ನಗರ ವ್ಯಾಪ್ತಿಯಲ್ಲಿ ಇದೊಂದು ಡ್ರೈವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ. ಅಂದರೆ ಯಾರಾದರೂ ಮದ್ಯ ಸೇವಿಸಿ ನಡೆಯುತ್ತೆ, ಹೊಸ ವರ್ಷ ಇದೆ, ಮದ್ಯ ಸೇವಿಸ್ತೀವಿ ರಸ್ತೆಗಿಳ್ತೀವಿ ಅಂದರೆ ನಡೆಯೋದಿಲ್ಲ. ಮತ್ತೊಂದು ಕಡೆಗೆ ಈ ಡ್ರಗ್ನ ವಿಚಾರ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ಎಲ್ಲ ಕಡೆಗಳು ಕೂಡ. ಹೀಗಾಗಿ ಏನಂತಂದರೆ ಈ ಹೊಸ ವರ್ಷದ ದಿನ ಡ್ರಗ್ ಸಾಗಾಟ ಆಗಿರ್ಬೋದು, ಏನೋ ಡ್ರಗ್ ಸಾಗಣೆ ಆಗ್ತಾ ಇದೆ, ಇಂಥದ್ರ ಒಂದು ವಿಚಾರಗಳ ಮೇಲೂ ಕೂಡ ಕಣ್ಣಿಡ್ತಕ್ಕಂಥ ಕೆಲಸವನ್ನು ವಿಜಯಪುರ ನಗರ ವ್ಯಾಪ್ತಿಯ ಪೊಲೀಸರು ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಪ್ರತಿಯೊಂದು ವಾಹನಗಳನ್ನ ತಡಿತಾ ಇದ್ದಾರೆ. ವಾಹನಗಳ ಡಿಕ್ಕಿಗಳನ್ನ ಚೆಕ್ ಮಾಡುವಂಥದ್ದು, ವಾಹನಗಳ ಇಲ್ಲಿ ನೋಡಿ ಇಲ್ಲೊಂದು ಸ್ಕೂಟಿ ಇದೆ, ಆ ಸ್ಕೂಟಿಯ ಡಿಕ್ಕಿಯನ್ನು ಕೂಡ ಈಗ ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ಅಕ್ರಮವಾಗಿ ಮದ್ಯ ಸಾಗಾಟ ಆಗಿರ್ಬೋದು, ಮತ್ತೊಂದು ಕಡೆ ಅಕ್ರಮವಾಗಿ ಏನಾದರೂ ಡ್ರಗ್ ಏನೋ ಸಾಗಾಟವಾಗ್ತಿದ್ರೆ ಅಂಥ ಎಲ್ಲದರ ಮೇಲೂ ಕೂಡ ವಿಜಯಪುರ ನಗರ ಪೊಲೀಸರು ಕಣ್ಣನ್ನು ಇಟ್ಟಿರುವಂಥ ಇಲ್ಲಿ ನೋಡ್ಬೋದು. ಇಲ್ಲೊಂದು ವಾಹನವನ್ನು ತಡೆದಿದ್ದಾರೆ. ಆ ವಾಹನ ಸಂಶಯ ಇದ್ದರೆ ನಂಬರ್ ಪ್ಲೇಟ್ಗಳೇನಾದರೂ ಚೇಂಜ್ ಆಗಿದ್ದಾವೆ, ಮತ್ತೊಂದು ಕಡೆ ಹೆಂಗೆ ಬೇಕೋ ಬೇರೆ ನಾವು ಅಡ್ಡಾಡ್ತೀವಿ ಅಂಥದ್ದಾಗಿರ್ಬೋದು. ಮತ್ತೊಂದು ಕಡೆಗೆ ಅನುಮಾನಾಸ್ಪದವಾಗಿ ಕಂಡು ಬಂದರೆ ಅಂಥ ವಾಹನಗಳ ಡಿಕ್ಕಿಗಳ ಪರಿಶೀಲನೆ ಆಗುತ್ತೆ. ಅಂದರೆ ಅಂಥ ವಾಹನಗಳನ್ನು ಸೈಡಿಗೆ ಹಾಕ್ತಾರೆ. ಆ ವಾಹನಗಳ ನಂಬರ್ ಪ್ಲೇಟ್ಗಳನ್ನ ಚೆಕ್ ಮಾಡುವಂಥದ್ದಾಗಿರ್ಬೋದು. ಮತ್ತೊಂದು ಕಡೆಗೆ ಆ ವಾಹನದ ಡಿಕ್ಕಿಯಲ್ಲಿ ಏನಾದರೂ ಇದ್ದರೆ ಆ ರೀತಿ ಚೆಕ್ ಮಾಡುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ವಾಹನಗಳ ದಾಖಲಾತಿಗಳಿಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಂಬರ್ ಪ್ಲೇಟ್ ಇರ್ತಕ್ಕಂಥ ನಂಬರು ಅವ್ರ ತೆಗಿರ್ತಕ್ಕಂಥ ದಾಖಲೆಗಳಿಗೆ ಒಂದು ಮ್ಯಾಚ್ ಆಗುತ್ತಾ ಹೇಗೆ, ಅಂದರೆ ಎಲ್ಲ ರೀತಿಯ ಆಯಾಮಗಳ ಮೇಲೂ ಕೂಡ ಈಗ ತಪಾಸಣೆ ಆಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಹಿಂದೆ ಈ ರೀತಿಯಾಗಿ ಕಾರ್ನ ಡಿಕ್ಕಿಗಳ ಕೂಡ ಪರಿಶೀಲನೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಕಾರ್ಗಳ ಡಿಕ್ಕಿಗಳ ಪರಿಶೀಲನೆ ಹೊಸ ವರ್ಷ ಅಂತ ಹೇಳಿದರೆ ಮತ್ತೊಂದು ಕಡೆಗೆ ಅಕ್ರಮವಾಗಿ ಸಾರಾಯಿ ಸಾಗಾಟ ಆಗುವಂಥದ್ದು, ಮತ್ತೊಂದು ಕಡೆಗೆ ಈ ಡ್ರಗ್ ಸಾಗಾಟ ಆಗುವಂಥ ವಿಚಾರಗಳು ನಮಗೆ ತಿಳಿದು ಬರ್ತಾ ಇರ್ತವೆ. ಆದರೆ ಇಲ್ಲಿ ಅಂಥವಕ್ಕೆ ಯಾವುದೇ ಅವಕಾಶಗಳು ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಏನಂದರೆ ಇಲ್ಲಿ ಪೊಲೀಸರು ಅಡ್ವಾನ್ಸ್ ಆಗಿ ಏನಂತಂದರೆ ಒಂದು ಫೀಲ್ಡ್ಗೆ ಇಳಿದಿದ್ದಾರೆ. ಮಧ್ಯಾಹ್ನವೇ ಏನಂತಂದರೆ ವಿಜಯಪುರದಲ್ಲಿ ಶಾಕ್ ಕೊಡ್ತಕ್ಕಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹೊಸ ವರ್ಷ ಅಂದಾಕ್ಷಣ ಮಧ್ಯರಾತ್ರಿ ನಾವು ಮದ್ಯವನ್ನು ಸೇವಿಸಿ ರಸ್ತೆಗಿಳಿತೀವಿ, ಅದು ಕೂಡ ನಡೆಯೋದಿಲ್ಲ. ಡ್ರಗ್ ಸೇವನೆ, ಮತ್ತೊಂದು ಕಡೆಗೆ ಅಕ್ರಮವಾಗಿ ಮದ್ಯ ಸಾಗಾಟ, ಇನ್ನೊಂದು ಕಡೆಗೆ ಈ ನಂಬರ್ ಪ್ಲೇಟ್ಗಳನ್ನ ಬದಲಾಯಿಸ್ಕೊಂಡು ಅಡ್ಡಾಡುವಂಥದ್ದು, ಮಗದೊಂದು ಏನಾದ ಅಂದರೆ ಕಿಡಿಗೇಡಿತನ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಪೊಲೀಸರು ಅವಕಾಶವನ್ನು ಕೊಡೋದಿಲ್ಲ. ಈ ರೀತಿಯಾಗಿ ಏನಂದರೆ ಒಂದು ಸ್ಪೆಷಲ್ ಡ್ರೈವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಂತೋಷದ ಸಂಭ್ರಮ ಸಮಯದಲ್ಲಿ ಯಾವುದೇ ಎಡವಟ್ಟುಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಡ್ವಾನ್ಸ್ ಆಗಿ ಇಲ್ಲಿ ಅಂದರೆ ಪೊಲೀಸರು ಈ ರೀತಿಯಾಗಿ ಬೀದಿಗಿಳಿದು ಕೆಲವರಿಗೆ ಶಾಕ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಜಯಪುರದ ಅಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.